ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಅಮೃತಧಾರೆ ಸೀರಿಯಲ್ ಜೇಡ ಪ್ಲಾನ್ ಫ್ಲಾಪ್ ಮಾಡಿದ ಪಾರ್ಥ ಅತ್ತಿಗೆ ತಂಗಿ ಹೃದಯದಲ್ಲಿ ಮೂಡಿದ ಒಲವು. ಅಮೃತಧಾರೆ ಧಾರಾವಾಹಿಯಲ್ಲಿ ಮಹಿಮಾ ಗರ್ಭಿಣಿ ಎಂಬ ಸತ್ಯ ಈಗ ಎಲ್ಲರಿಗೂ ಗೊತ್ತಾಗಿದೆ. ತಾನು ಗರ್ಭಿಣಿ ಎಂಬ ವಿಚಾರ ತಿಳಿದರೆ ಮನೆಯಲ್ಲಿ ಸಮಸ್ಯೆ ಆಗಬಹುದು ಎಂದು ವಿಚಾರವನ್ನು ಮುಚ್ಚಿಟ್ಟಿದ್ದಳು. ಈಗ ಸತ್ಯ ತಿಳಿದ ಬಳಿಕ ಎಲ್ಲರ ಮನದಲ್ಲಿ ಸಂತಸ ಹೆಚ್ಚಾಗಿದೆ. ಇದರಿಂದ ಮಹಿಮಾ ಕೂಡ ನೆರಳಾಗಿದ್ದು ಎಲ್ಲರ ಖುಷಿಯಲ್ಲಿ ತಾನು ದುಪ್ಪಟ್ಟ ಸಂತೋಷಗೊಂಡಿದ್ದಾಳೆ. ಮಹಿಳಾ ಗರ್ಭಿಣಿ ಎಂಬ ಕಾರಣವಿಟ್ಟುಕೊಂಡು ಎಲ್ಲಿ ಮನೆಗೆ ಬರುತ್ತಾಳೋ ಎನ್ನು ಶಕುಂತಲಾ ಅವಳಿಗೆ ಎಲ್ಲ ರೀತಿಯ ಸೌಕರ್ಯವನ್ನು ನೀಡಲು ಮುಂದಾಗಿದ್ದಾಳೆ. ತಂಗಿಗಾಗಿ ಉಡುಗೊರೆ ಕೊಟ್ಟ ಗೌತಮ್ ಬಳಿ ಶಕುಂತಲಾ ಮಾತನಾಡಿ ಮಹಿಮಾಗೆ ಕಾರ್ ಗಿಫ್ಟ್ ಮಾಡಲು ಸೂಚಿಸಿದ್ದಾಳೆ. ಗೌತಮ್ ತಂಗಿ ಗರ್ಭಿಣಿಯಾಗುವ ಖುಷಿಯಲ್ಲಿದ್ದು ಅವಳಿಗೋಸ್ಕರ ಏನು ಮಾಡಲು ಸಿದ್ಧವಿದ್ದಾನೆ. ಹೀಗಾಗಿ ಕಾರ್ ಮಹಿಮಾಗೆ ಉಡುಗೊರೆಯಾಗಿ ಕೊಟ್ಟಿದ್ದಾನೆ. ಆದರೆ ಭೂಮಿಕಾ ತೆಗೆದುಕೊಳ್ಳಲು ಮುಜುಗರಗೊಂಡಾಗ ಭೂಮಿಕಾ ಮನೆಯವರಿಗೆ ಉಡುಗೊರೆಯನ್ನು ಸ್ವೀಕರಿಸುವಂತೆ ತಿಳಿ ಹೇಳಿದ್ದಾಳೆ. ಆಗ ಮಹಿಮಾ ಮನೆಯಲ್ಲಿ ಸಂಭ್ರಮ ಹೆಚ್ಚಾಗಿದೆ. ಗೌತಮ್, ಜೀವ, ಮಂದಾಕಿನಿ, ಸದಾಶಿವ, ಭೂಮಿಕಾ ಎಲ್ಲರೂ ಖುಷಿಯಾಗಿದ್ದಾರೆ. ಶಕುಂತಲಾಳಲ್ಲಿ ಮಾತ್ರ ಯಾವುದೇ ಬದಲಾವಣೆ ಆಗಿಲ್ಲ. ಜೇಡ ಪ್ಲಾನ್ ಅಟ್ಟರ್ ಫ್ಲಾಪ್. ಇತ್ತ ಜೇಡ ತನ್ನ ಪಾಲಿಗೆ ಶತ್ರುವಾಗಿರುವ ಭೂಮಿಕಾಗೆ ತಕ್ಕ ಪಾಠ ಕಲಿಸಬೇಕು ಎಂದು ಪ್ಲಾನ್ ಮಾಡುತ್ತಲೇ ಇದ್ದಾನೆ. ಆದರೆ ಯಾವುದೇ ಕೂಡ ಸಕ್ಸಸ್ ಆಗುತ್ತಿಲ್ಲ. ಮೊದಲ ದಿನದಿಂದಲೇ ಜೇಡಗೆ ಅಪೇಕ್ಷಾ ಮೇಲೆ ಕಣ್ಣಿತ್ತು. ಅವಳನ್ನು ತನ್ನ ಬಟರ್ಫ್ಲೈ ಎಂದೇ ಭಾವಿಸಿದನು. ಎಷ್ಟೇ ಕಾಳೆ ಹಾಕಿದರೂ ಅಪೇಕ್ಷಾ ದೂರವೇ ಇರುತ್ತಿದ್ದಳು. ಈಗ ಸಿಕ್ಕಿದ್ದೇ ಚಾನ್ಸ್ ಎಂದು ಅಪೇಕ್ಷಾಳನ್ನು ಮನೆಗೆ ಡ್ರಾಪ್ ಮಾಡೋ ನೆಪದಲ್ಲಿ ತನ್ನ ಫಾರ್ಮ್ ಹೌಸ್ಗೆ ಕರೆದುಕೊಂಡು ಹೋಗಿದ್ದಾನೆ. ಜ್ಯೂಸ್ಗೆ ಮಾತ್ರೆ ಮಿಕ್ಸ್ ಮಾಡಿ ಕೊಟ್ಟಿದ್ದಾನೆ. ಅಪೇಕ್ಷಾ ಅದನ್ನು ಕುಡಿಯುವ ಮುನ್ನವೇ ಪಾರ್ಥ ಬಂದಿದ್ದಾನೆ. ಅಷ್ಟೇ ಅಲ್ಲದೆ ಅಪೇಕ್ಷಾ ತಾನು ಜೇಡೆ ಜೊತೆಗೆ ಇರುವ ವಿಚಾರವನ್ನು ತಾಯಿಗೆ ಹೇಳಿದ್ದಾನೆ. ಮತ್ತಿನಲ್ಲಿ ಪಾರ್ಥ ಮಾಡಿದ ಅವಾಂತರಗಳು. ಇದೆಲ್ಲಕ್ಕಿಂತ ಜೇಡೆ ಪ್ಲಾನ್ ಸಂಪೂರ್ಣವಾಗಿ ಫ್ಲಾಪ್ ಆಗಿದೆ. ಅಪೇಕ್ಷಾ ಕುಡಿಯಬೇಕಿದ್ದ ಜ್ಯೂಸನ್ನು ಪಾರ್ಥ ಕುಡಿದಿದ್ದು ಅಪೇಕ್ಷಾಳನ್ನು ತಾನೇ ಮನೆಗೆ ಡ್ರಾಪ್ ಮಾಡಿದ್ದಾನೆ. ದಾರಿಯಲ್ಲಿ ಸ್ಪೀಡಾಗಿ ಕಾರನ್ನು ಡ್ರೈವ್ ಮಾಡಿದ್ದಾನೆ. ಇದರಿಂದ ಅಪೇಕ್ಷಾ ಭಯಗೊಂಡಿದ್ದಾಳೆ. ಮತ್ತಿನಲ್ಲಿ ಪಾರ್ಥ ನಗೆಪಾಟಲಿಗೆ ಈಡಾಗಿದ್ದಾನೆ. ಮನೆಯವರಿಗೆಲ್ಲ ಪಾರ್ಥ ನಡೆದುಕೊಂಡ ರೀತಿಗೆ ಗಾಬರಿಯಾಗಿದ್ದು ಅಂತೂ ನಕ್ಕಿದೆ ಹೆಚ್ಚು. ಇತ್ತ ಶಕುಂತಲಾ ಜೇಡೆಗೆ ವಾರ್ನಿಂಗ್ ಕೊಟ್ಟಿದ್ದಾಳೆ. ಇನ್ಯಾವತ್ತೂ ಅಪೇಕ್ಷಾ ಜೊತೆಗೆ ಎಲ್ಲೂ ಹೋಗಬಾರದು ಎಂದು ವಾರ್ನಿಂಗ್ ಕೊಟ್ಟಿದ್ದಾಳೆ. ಪಾರ್ಥ ಅಪ್ಪಿ ನಡುವೆ ಪ್ರೀತಿ ಚಿಗುರ್ತು. ಪಾರ್ಥ ನಡೆದುಕೊಂಡಿದ್ದನ್ನು ನೋಡಿ ಭೂಮಿಕಾ ಮತ್ತು ಗೌತಮ್ ಆಶ್ಚರ್ಯಪಟ್ಟಿದ್ದಾರೆ. ಕೆಟ್ಟ ಅಭ್ಯಾಸವಿಲ್ಲದ ಪಾರ್ಥ ಹೀಗೇಕೆ ಮಾಡಿದ ಎಂದು ಯೋಚಿಸಿದ್ದಾರೆ. ಅಪೇಕ್ಷಾ ಮನೆಯಲ್ಲಿ ಮಲಗಿದ್ದ ಪಾರ್ಥ ಮಧ್ಯರಾತ್ರಿ ಎದ್ದಾಗ ನಡೆದ ಘಟನೆಯೆಲ್ಲ ಅಪೇಕ್ಷಾ ತಿಳಿಸಿ ಹೇಳಿದ್ದಾಳೆ. ಅಪೇಕ್ಷಾ ಮನದಲ್ಲಿ ಪಾರ್ಥನ ಮೇಲೆ ಒಲವಾಗಿದ್ದು ಇತ್ತ ಪಾರ್ಥನ ಹೃದಯದಲ್ಲೂ ಪ್ರೀತಿ ಚಿಗುರೊಡೆದಿದೆ. ಇಬ್ಬರು ಮುಂದೆ ಒಂದು ದಿನ ಪ್ರೀತಿಸಿ ಮದುವೆಯಾಗುತ್ತಾರೋ ಇಲ್ಲ ಇದಕ್ಕೆ ಜೇಡೆ ಅಡ್ಡಿಯಾಗುತ್ತಾನೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.